ನಮಸ್ಕಾರ ಕಲಬುರ್ಗಿ, ವೆಲ್ಕಮ್ ಟು ಪ್ರಜ್ವಲ್ ಬ್ಲಾಗ್ಸ್. ಮತ್ತು ಭಾಳ ದಿನ ಆದ್ಮೇಲೆ ಬ್ಲಾಗಿಂಗ್ ಮಾಡ್ತೀನಿ. ಬಟ್ ಇವತ್ತಿನ ಬ್ಲಾಗ್ನಾಗ ಏನು ಎಕ್ಸ್ಪ್ಲೋರ್ ಅದು ಏನೂ ಮಾಡಲ್ಲ, ಬರೇ ಡೈಲಿ ಬ್ಲಾಗ್ಸ್ನಾಗ ನಾ ಏನೇನು ಮಾಡ್ತೀನಿ ಅದು ತೋರಿಸ್ತೀನಿ. ಕಾರಿಂದ ಒಂದು ಸ್ವಲ್ಪ ಅಲೈನ್ಮೆಂಟ್ ಮತ್ತು ಕಾರ್ ವಾಶ್ ಮಾಡಿಸೋದು ಅದು ತೋರಿಸ್ತೀನಿ. ಇವತ್ತು ಮನ್ಯಾಗ CCTV ಕುಂದಿರ್ಸ್ಲತ್ತೀವಿ, ಅದನ್ನು ತೋರಿಸ್ತೀನಿ. ಅದರದ್ದು ಏನೇನು ಪ್ರೊಸೆಸ್ ಇರ್ತದೆ ಎಲ್ಲ ನೀವು ಕುಂದಿರ್ಸ್ಕೋಬೇಕಂದ್ರೆ ಏನೇನು ಮಾಡಬೇಕಂತ ಹೇಳಿ ಎಲ್ಲ ತೋರಿಸ್ತೀನಿ. ಇಷ್ಟು ದಿನ ನಮ್ಮ ಕಲಬುರ್ಗಿನಾಗ ಒಂದು 15-20 ಡೇಸ್ಲಿಂತ ಸೂರ್ಯದು ಮತ್ತು ನಮ್ಮ ಕಲಬುರ್ಗಿ ವೆದರ್ದು ಸ್ವಲ್ಪ ಬ್ರೇಕಪ್ ಆಗಿತ್ತು. ಆ ಬ್ರೇಕಪ್ ಮುಗೋದು 15-20 ಡೇಸ್ ಆದ್ಮೇಲೆ ಮತ್ತೆ ಪ್ಯಾಚಪ್ ಆಗ್ಯಾರ. ಈಗ ಮತ್ತೆ ಬಿಸಿಲ ಮತ್ತು ನಮ್ಮ ಕಲಬುರ್ಗಿ ವೆದರ್ ಒಂದೇ ಆಗ್ಯದ. ಸೊ ಬಿಸಿಲದ ಬ್ಲಾಗಿಂಗ್ ಮಾಡತ್ತೀನಿ. ಎಷ್ಟು ದಿನ ಮಳೆ ಇತ್ತು ಫುಲ್. ನಮ್ಮ ಕಲಬುರ್ಗಿ ಮಂದಿಗೆ ನೋಡ್ರಿ, ಬಿಸಿಲಿದ್ರೆ ಒಂದು ಟೈಪ್ ಎನರ್ಜಿ ಇದ್ದಂಗೆ. ಮಳೆಗಾಲ ಚಳಿಗಾಲ ಪೂರ ಸುಂದು ಬಡಿತಾರ ಮಂದಿ. ಸೊ ಈಗ ಸದ್ಯಕ್ಕೆ ಲೋಕೇಶಿಗೆ ಫೋನ್ ಮಾಡೀನಿ. ಅಲ್ಲಿ ಹೋಗಿ ನಾಷ್ಟ ಗಿಷ್ಟ ಎಲ್ಲ ಮಾಡ್ತೀವಿ. ಮತ್ತು ಲೋಕೇಶ್ನು ಹೊಂಟಾನ, ನಾ ಲೋಕೇಶ್ ಸೇರಿ ಕಾರ್ ಅಲೈನ್ಮೆಂಟ್ ಅದೆಲ್ಲ ಮುಗಿಸ್ಕೋತೀವಿ. ಎಲ್ಲ ಮುಗಿದ್ಮೇಲೆ ಸಿಗ್ತೀನಿ. ಡೀಸೆಲ್ ಬಾ ಮ್ಯಾಲ ಬಾ. ಈಗ ಸ್ವೀಟಿ ನೋಡಿಲ್ಲ ಏನಿದಕ್ಕ ನೋಡ್ರಿ, ಫುಲ್ ಡೆಕೋರೇಷನ್ ಅನ್ಸೋಣ. ಇದೆ ನೋಡ್ರಿ ಗಾನ ನೋಡಲ್ಲ ಕ್ಯಾಮ್ರಾ ನೋಡ್ರಿ. ಕಲರ್ ನೋಡ್ರಿ, ಈಗ ವೈಟ್ ಬ್ಲ್ಯಾಕ್ ಸೇಲ್. ವೀರೇಶ್ ಅಣ್ಣ ಮತ್ತು ಜಗದೀಶ್ ಅಣ್ಣ ಅವ್ರು ಬಂದಾರ ಈಗ CCTV ಕುಂದಿರ್ಸ್ಲಕ್ಕ. ಅವ್ರಿಗೆ CCTV ನಮ್ಮ ಮನೆಗೆ 5 ಬೇಕಾಗ ಅಂತ ಹೇಳ್ತಾರೆ. ಆ್ಯಂಗಲ್ಸ್ ಅದೆಲ್ಲ ನೋಡಿ ಸ್ವಲ್ಪ ದೊಡ್ಡದಾರೆ ನಮ್ಮ ಮನೆ. ಕೇಳ್ತೀನಿ ಅವ್ರಿಗೆ ಏನೇನು ಸ್ಪೆಸಿಫಿಕೇಶನ್ಸ್ ಅವ ಅದು ಎಲ್ಲ ಅಂತ ಹೇಳ್ರಿ. ಹಾಯ್, ನಮ್ಮದು ರೇವಣಗಿರಿ ಕಂಪ್ಯೂಟರ್ಸ್ ಆ್ಯಂಡ್ ಸೆಕ್ಯೂರಿಟಿ ಸಿಸ್ಟಮ್. ನಮ್ಮ ಶಾಪ್ ಇರೋದು ಇಲ್ಲಿ ಜವಳಿ ಕಾಂಪ್ಲೆಕ್ಸ್ ಸೂಪರ್ ಮಾರ್ಕೆಟು. ನಮ್ಮಲ್ಲಿ ಎಲ್ಲ ಥರದ ಕ್ಯಾಮ್ರಾಗಳು ಸಿಗ್ತಾವೆ. ಮನೆಗೆ ಸೋಲಾರ್ ಕ್ಯಾಮ್ರಾ ಅಲ್ಲಿ, ಮತ್ತು IP ಕ್ಯಾಮ್ರಾ, HD ಕ್ಯಾಮ್ರಾ, CP+, Hikvision, ದುವಾ ಮತ್ತು PT ಕ್ಯಾಮ್ರಾ ಎಲ್ಲ ಸಿಗ್ತಾವೆ. ಇವಾಗ ನಮ್ಮ ಹತ್ರ ಇರೋದು ಬ್ರದರ್ ಕೂಡಿಸ್ಕೊಳ್ತಾ ಇರೋದು ಇಲೋಮ್ಯಾಕ್ಸ್ ಅಂಥೇಳಿ CP+ನಲ್ಲಿ 2.4 ಮೆಗಾಪಿಕ್ಸೆಲ್. ಇದರಲ್ಲಿ ಫೀಚರ್ಸ್ ಏನಿದೆ ಅಂದರೆ ಡೇ ನೈಟ್ ಫುಲ್ ಕಲರು, ಆಡಿಯೋ ವಿಡಿಯೋ 2 ರೆಕಾರ್ಡ್ ಆಗುತ್ತೆ. ಇದು ಬುಲೆಟ್ ಕ್ಯಾಮ್ರಾ ಅಂತಾರೆ. ಇದು ಸ್ಪೆಷಲಿ ಯೂಸ್ಡ್ ಫಾರ್ ಔಟ್ಡೋರ್ ಕ್ಯಾಮ್ರಾ. ಇದು ಇಂಡೋರ್ ಕ್ಯಾಮ್ರಾ ಯೂಸ್ ಮಾಡ್ತಾರೆ ಇವಾಗ. ಇಂಡೋರ್ ಅಂದರೆ ಸ್ಪೆಷಲಿ ಮೇಡ್ ಫ್ರಮ್ ಇಂಡೋರ್ ಕ್ಯಾಮ್ರಾ ಒಳಗಡೆ ಕೂಡಿಸೋದು. ನೆಕ್ಸ್ಟು ಇದು ಕೇಬಲ್ ಅಂಥೇಳಿ, ಕ್ಯಾಮ್ರಾಕ್ಕೆ ಕೂಡಿಸ್ಬೇಕಾದ್ರೆ ಕೇಬಲ್ ಯೂಸ್ ಆಗುತ್ತೆ. ನೆಕ್ಸ್ಟು ಇದು ಹಾರ್ಡ್ ಡಿಸ್ಕು. ಇದು ಬ್ರದರ್ ಕೂಡಿಸ್ಕೊತಾ ಇರೋದು 2 TB ಹಾರ್ಡ್ ಡಿಸ್ಕು. ಇದು 5 ಕ್ಯಾಮ್ರಾ ಅಂದರೆ ಮಿನಿಮಮ್ ಒಂದು 25 days to 30 days ಬ್ಯಾಕಪ್ ಬರುತ್ತೆ ಇದು. ನೆಕ್ಸ್ಟ್ ಇದು CP+ DVR, ಡಿಜಿಟಲ್ ವಿಡಿಯೋ ರೆಕಾರ್ಡಿಂಗ್ ಅಂತಾರೆ. ಇದು ಮ್ಯಾಕ್ಸಿಮಮ್ 8 ಕ್ಯಾಮ್ರಾ ಕೂರಿಸ್ಕೋಬೋದು ಇದಕ್ಕೆ. ಬ್ರದರ್ ಕೂರಿಸ್ಕೊತಾ ಇರೋದು ಇವಾಗ 5 ಕ್ಯಾಮ್ರಾ. ಇದೇನಂದರೆ ಇದು 8 ಚಾನಲ್ SMP-S. ಅಂದರೆ ಇದು ಏನು ಕೆಲಸ ಮಾಡುತ್ತೆ ಅಂದರೆ ಕ್ಯಾಮ್ರಾಗಳಿಗೆ DC ಪವರ್ ಸಪ್ಲೈ ಕನೆಕ್ಷನ್ ಕೊಡುತ್ತೆ ಇದು.
ಇದು ಜಿಬ್ರಾನಿಕ್ಸ್ ಅಂತೇಳಿ 19 ಇಂಚ್ ಮಾನಿಟರ್. ಇದು ಎದಕ್ಕೆ ತಕ್ಕಂತೆ ಅಂದ್ರೆ ನಮಗೆ ಇವಾಗ ಕ್ಯಾಮ್ರಾ ಫಿಟ್ಟಿಂಗ್ ಆದ್ಮೇಲೆ ಅಷ್ಟು ಇದರಲ್ಲೇ ಔಟ್ಪುಟ್ ಸಿಗುತ್ತೆ ನೋಡೋಕೆ ಅಷ್ಟೇ. ಆಯ್ತು ಜಿಗು ಇಷ್ಟೇ. ಇದೆಲ್ಲ ಮತ್ತು ಸಣ್ಣ ಪುಟ್ಟ ಮಟೀರಿಯಲ್ಸ್ ಅವ. ಹಾಂ, ಇದು ಎಚ್ ಡಿ ಎಮ್ ಐ ಕೇಬಲ್ಸ್, ಇದು ಸಿ ಪ್ಲಗ್ ಎಲ್ಲ ಅವೈಲೇಬಲ್ ಇದೆ. ಇದು ಏನು ಮಾಡುತ್ತೆ ಅಂದರೆ BNC ಇದು ವಿಡಿಯೋ ಇದರ ಮುಖಾಂತರ ನಮಗೆ ಔಟ್ಪುಟ್ ಸಿಗೋದು. ಈಗ ನಾವು ಸದ್ಯಕ್ಕೆ ನಮಗೆ ಟಿವಿಯಾಗ ಬೇಡ, ನಮ್ಮಲ್ಲಿ ಹೊಸ ಮಂದಿ ಬರ್ 5G ಫೋನ್ ಯಾವ 5Gನಾಗೆ ಫೋನ್ದಾಗೆ ಬೇಕಂತ ಹೇಳಿ ಆ್ಯಪ್ನಾಗೆ ಕನೆಕ್ಟ್ ಆಗ್ತದ. ಇದರಲ್ಲಿ ನಿಮ್ಗೆ ಫೋನ್ ಟಿವಿಯಲ್ಲಿ ನೋಡ್ಬೋದು, ಮನೆಯಾಗ ಇಂಟರ್ನೆಟ್ ಇದ್ರೆ ಫೋನಲ್ಲೂ ನೋಡ್ಬೋದು. ಜಸ್ಟ್ ಅಪ್ ಟು 5 to 6 ಮೊಬೈಲ್ ಕನೆಕ್ಟ್ ಮಾಡ್ಕೊಂಡು ಎಲ್ಲಿ ಬೆಂಗಳೂರು ಅಲ್ಲಿ ಡೆಲ್ಲಿ ಅಲ್ಲಿ ಯಾರು ಕುತ್ಕೊಂಡು ನಿಮ್ಮ ಮನೆ ನೋಡ್ಬೋದು. ಸೊ ಭಾಳ ವಾಸ್ಟ್ ಕನೆಕ್ಷನ್ ಅದ ಇವ್ರದ್ದು. ಇವ್ರ ಫೋನ್ ನಂಬರ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ, ನೋಡ್ರಿ ನೀವು CCTV ಕುಂದಿರ್ಸೋರಿ. ಈಗ ನೆಕ್ಸ್ಟ್ ಹೆಂಗೆ ಕುಂದಿರ್ಸ್ಬೇಕು ಏನೇನಿಲ್ಲ ಸ್ಟೆಪ್ ತೋರಿಸ್ತಾರ ಅವರು, ಹಂಗೆ ನೀವು ನೋಡ್ಕೋತವ್ರಿ. ಸದ್ಯಕ್ಕೆ ಈಗ ನಾವು 2 ಟೈಪ್ ಕ್ಯಾಮ್ರಾ ಕೊಡಿಸ್ಲತ್ತೀವಿ. ಇದು ಡೋಮ್ ಸೆಟಪ್ ಅಂತ, ಇದು ಬುಲೆಟ್ ಸೆಟಪ್. ಇದು ಎಲ್ಲ ಔಟ್ಡೋರ್ ಯೂಸ್ ಮಾಡ್ತಾರೆ, ಇದು ಆಫೀಸ್ನಾಗ ರೂಮ್ಸ್ನಾಗ ಅಂತೆಲ್ಲ ಯೂಸ್ ಮಾಡ್ತಾರೆ ನೋಡ್ರಿ ಕ್ಯಾಮ್ರಾ. ಇವಾಗ ನೆಕ್ಸ್ಟ್ ಪ್ರೊಸೆಸ್ ಏನಂದರೆ, ಇವಾಗ ಕ್ಯಾಮ್ರಾ ನಾವು ಬಾಕ್ಸ್ನಲ್ಲೇ ಫಿಟ್ ಮಾಡ್ತೇವೆ. ಇವಾಗ ಬಾಕ್ಸ್ನಲ್ಲಿ ಯಾಕಂದರೆ ಇದು ಸೇಫ್ಟಿ ಸಲುವಾಗಿ ಕನೆಕ್ಷನ್ ಅದು ಒಳಗಡೆ ನೀರು ಹೋಗಬಾರ್ದು, ಅದಕ್ಕೆ ನಾವು ಇವಾಗ ಕ್ಯಾಮ್ರಾ ಬಾಕ್ಸಿಗೆ ಫಿಟ್ ಮಾಡಿ ನೆಕ್ಸ್ಟ್ ವಾಲಿ ಪ್ರೊಸೆಸ್, ನೆಕ್ಸ್ಟ್ ಇದಾದಮೇಲೆ ವಾಲಿ ಫಿಟ್ ಮಾಡ್ತೇವೆ. ಸೊ ಈಗ ನೋಡ್ರಿ ಸೆಕ್ಯೂರ್ ಮಾಡ್ಯಾರ ಫುಲ್ ಬಾಕ್ಸ್ನೇ ಹಾಕಿ. ಮೊದಲು ಬರೀ ಕ್ಯಾಮ್ರಾ ಅಷ್ಟೇ ಐತಲ್ಲ, ಈಗ ವಯರಿಂಗ್ ಅದೆಲ್ಲ ಇದ್ರ ಒಳಗೆ ಸೆಕ್ಯೂರ್ ಮಾಡಿ ಹಾಕ್ಯಾರ. ನಾವು ಯೂಸ್ ಮಾಡೋ ಬ್ರ್ಯಾಂಡ್ ನೋಡ್ರಿ ಈಗ CP+ ಅಂತದ. ಸೊ CCTVನಾಗ ಯಾವುದೇ ಬ್ರ್ಯಾಂಡ್ಕಿನ್ನ ಬೆಟರ್ ಬ್ರ್ಯಾಂಡ್ ಅಂತಂದ್ರೆ CP+, ಮೇಡ್ ಇನ್ ಇಂಡಿಯಾ. ಮತ್ತು ಇವಾಗ ನೆಕ್ಸ್ಟ್ ಪ್ರೊಸೆಸ್ ಏನಂದರೆ, ಇದು 8 channel DVR, ಇದು 2 TB ಹಾರ್ಡ್ ಡಿಸ್ಕು. ಇವಾಗ ನೆಕ್ಸ್ಟ್ ಮಾಡೋದಂದ್ರೆ, ಇವಾಗ ಇದರಲ್ಲಿ ಇನ್ಸ್ಟಾಲೇಷನ್ ಮಾಡಬೇಕು. ಇವಾಗ ಮಾಡಿದ್ರೆ ನಿಮ್ಗೆ ಬ್ಯಾಕಪ್ ಸಿಗುತ್ತೆ. ಇಲ್ಲಾಂದರೆ ಇದು ಇನ್ಸ್ಟಾಲೇಷನ್ ಮಾಡಲಿಲ್ಲ ಅಂದರೆ ಓನ್ಲಿ ಲೈವ್ ಅಷ್ಟೇ ನೋಡ್ಬೋದು, ಬ್ಯಾಕಪ್ ನಿಮಗೆ ಕಾಣೋದಿಲ್ಲ ಅಷ್ಟೇ. ಬೇಸಿಕಲಿ ಇವ್ರು ಹೇಳೋದೇನಂದ್ರೆ, ಸ್ಟೋರೇಜ್ ಇದ್ದರೆ ನೀವು ವೀಡಿಯೋಗಳೆಲ್ಲ ಸ್ಟೋರ್ ಮಾಡಿ ಮತ್ತು ರಿವೈಂಡ್ ಮಾಡಿ ಪಾಸ್ ಮಾಡಿ ನಿಮ್ಮ ಫೋನ್ ಒಳಗೆ ಡೌನ್ಲೋಡ್ ಮಾಡ್ಬೋದು. ಸ್ಟೋರೇಜ್ ಇಲ್ಲ ಅಂದ್ರೆ ಬರೀ ಲೈವ್ ಅಷ್ಟೇ ನೋಡ್ಕೋಬೋದು. ಈಗ ಆಲ್ರೆಡಿ 2 ಕ್ಯಾಮ್ರಾ ಕೂತ ನೋಡ್ರಿ. ವೈರಿಂಗ್ ಎಲ್ಲ ಹಿಂಗೆ ಕರೆಕ್ಟ್ ಮಳೆ ಗಿಳಿ ಹೊಡೆದು ಒಂದೇ ಕಡೆ ಇಡ್ತಾರೆ. ಮಧ್ಯಾಹ್ನ 12ಕ್ಕೆ ಚಾಲೂ ಮಾಡಿದ ಕೆಲಸ ಸಂಜೆ 6 ಆಯ್ತು ನೋಡ್ರಿ. ಆಯ್ತು, ಇದೊಂದು ಲಾಸ್ಟ್ ಪಾಯಿಂಟ್ ಅದ. ರಿಪೇರಿಂಗ್ ಮಾಡ್ಲಿಕ್ಕೆ ಬರ್ತೀರಿ? ಹಾಂ ರೀ, ಸರ್ವಿಸ್ ರೀ. ಟೈಮ್ ಎಷ್ಟಾಗ ನೋಡ್ರಿ, 7:30 ಇಲ್ಲ ಹೇಳಿ ನೋಡ್ಲತ್ತಾರ. K32P ಡಿಮ್ ಕಾಣ್ತಾರೆ. IP ಕ್ಯಾಮ್ರಾ ಅಂದ್ರೆ ಫುಲ್ ಕ್ಲಿಯರ್ ಕಾಣ್ತಾರೆ ಅಷ್ಟೇ. ಇದು ನಡೀತಲ್ರಿ, ನಡೀತು ಸಾಕು. ಹಾಂ ರೀ, ಗ್ಯಾರ್ ಜೂಮ್ ಮಾಡೋಕೆ ನೋಡ್ರಿ, ಗ್ಯಾರ್ ಇಲ್ಲ ನಂಬರ್ ಅಂದ್ರಲ್ಲ ಜೂಮ್ ಮಾಡ್ರಿ. ಇಲ್ಲೊಂದು ಪೈಪ್ ನೋಡ್ರಿ ಗ್ಯಾರ್ K32P4130 ಕರೆಕ್ಟ್ ಕಾಣ, 41 ತನಕ ಕ್ಲಿಯರ್ ಕಾಣುತ್ತೆ. ಇದು ಪೈಪ್ ಅಂದ್ರೆ ಬೇರೆ ಕ್ಯಾಮ್ರಾ. ಇವಾಗ ಮತ್ತೆ ಜಗ ಸೆಟ್ಟಿಂಗ್ ಮಾಡ್ತಿ. ಈಗ ಎಲ್ಲಿ ಹಿಡ್ದು ಮಾಡ್ತೀನಿ ಮ್ಯಾಲ ಲ್ಯಾಡ್ರಿ ಅಂತ. ಸೊ ಫೈನಲಿ ಎಲ್ಲ ಇನ್ಸ್ಟಾಲೇಷನ್ ಆಗ್ಯದ. CCTV ಅವರು 12 o'clock ಬಂದಿರೋ ಮಧ್ಯಾಹ್ನ. ಈಗ ರಾತ್ರಿ 8 ಆಗತ್ತ, ಇನ್ನೂ ತನೂ ಕೆಲಸ ಮಾಡ್ಯಾರ. 1 ನಿಮಿಷನೂ ಬಿಡಲಾರ್ದಂಗೆ ಕೆಲಸ ಮಾಡ್ಯಾರ. CCTV ಎಲ್ಲ ಆ್ಯಂಗಲ್ನೇ ಕರೆಕ್ಟ್ ಕುಂತದ. ಸೊ ಈಗ ಕೇಳಂಬರಿ ಬಿಲ್ ಎಷ್ಟಾಗ್ಯದ ಅಂತ. ಹಾಂ, ಬಿಲ್ ಎಷ್ಟು? ಹಾಂ, ಟೋಟಲ್ ಬಿಲ್ 5 ಕ್ಯಾಮ್ರಾಗೆ 24,000 ಆಗ್ಯದ. ಎಲ್ಲ ಮಾನಿಟರ್ ಫಿಕ್ಸ್ ಮಾಡಿದ್ದೆವು, 8 ಕ್ಯಾಮ್ರಾ, 8 channel DVR, 2 TB ಹಾರ್ಡ್ ಡಿಸ್ಕ. ನಮಗೆಲ್ಲ ಕಸ್ಟಮರ್ ಭೀ ಸಪೋರ್ಟ್ ಮಾಡ್ಯಾರ, ನಾವು ಅವ್ರಿಗೆ ಫುಲ್ ಸಪೋರ್ಟ್ ಮಾಡಿ ಫೈನಲಿ ಇನ್ಸ್ಟಾಲೇಷನ್ ಆಗ್ಯದ. ಇವಾಗ ಇವ್ರದ್ದು ಏನಾರ ಇನ್ಫಾರ್ಮೇಷನ್ ಬೇಕಾಗಿತ್ತಂದ್ರೆ ನಾನು ತಳ ಕೊಡ್ತಿರ್ತೀನಿ. ಹಾಗೆ ನೆಕ್ಸ್ಟ್ ಇವ್ರದ್ದು PNGs ಅವೆಲ್ಲ ಹಾಕ್ತಿರ್ತೀನಿ, ನೋಡ್ಕೊ. ಥ್ಯಾಂಕ್ಸ್ ರೀ. ಓಕೆ.